ಜಿಲ್ಲೆಗಳಲ್ಲಿ ಯಾಕಂದ್ರೆ ಶಿವಮೊಗ್ಗ ಎಲ್ಲ ಕಡೆಗಳು ನಿನ್ನೆ ಮೊನ್ನೆ ಈಗ ಆದೇಶ ಬಂದ್ಮೇಲಿಂದ 3-4 ಜಿಲ್ಲೆನಲ್ಲಿ ನಿರಾಕರಿಸಿದಾರಲ್ವಾ. ಹಿಂದೆನೂ ಆದೇಶ ಇತ್ತು, ಅದು ಪಾಲನೆ ಆಗ್ತಾ ಇರಲಿಲ್ಲ. ಅದು ಪಾಲನೆ ಮಾಡಿ ಅಂತ ಒಂದು ಸಮಗ್ರವಾದಂಥ ಒಂದು ನಿರ್ದೇಶನಗಳನ್ನು ತಂದಿದ್ದೀವಿ ಅಷ್ಟೇ. ಈ 2013 ನಾನಿದ್ನ 2013ನಲ್ಲಿ ಸಿದ್ದರಾಮಯ್ಯ ಅವರಿದ್ರಾ? ಬಿಜೆಪಿ ಅವ್ರ ತಾನೇ ಇದ್ದಿದ್ದು. ಅದನ್ನ ನಾವು ಇಲ್ಲ ಜಾರಿಗೆ ತರಬೇಕು ಸರ್ ಅಂತ ಹೇಳಿದ್ರೆ ಅದು ಸಮಸ್ಯೆನಾ? ನನಗೆ ಇನ್ನೂ ಅವರ ಸಮಸ್ಯೆ ಏನಿದೆ ಅರ್ಥ ಆಗ್ತಾ ಇಲ್ಲ ನನಗೆ. ಇದನ್ನ ನೀವು ಪಾಲನೆ ಮಾಡಿ ಅಂತ ಹೇಳಿದ್ರೆ ವಿಚ್ ಈಸ್ ಆಲ್ರೆಡಿ ದೇರ್. ಬೇರೆ ಬೇರೆ ಏನೋ ಹೋಮ್ ಡಿಪಾರ್ಟ್ಮೆಂಟಲ್ಲಿದೆ, ಅರ್ಬನ್ ಡೆವಲಪ್ಮೆಂಟಲ್ಲಿದೆ, ನಿಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿದೆ. ಆ ನಿಯಮಗಳನ್ನು ಸಮಗ್ರವಾಗಿ ಒಂದು ಹೊಸ ಜಿಯೋ ಮಾಡಿಬಿಟ್ಟು ಪಾಲನೆ ಮಾಡಿ ಅಂದರೆ ತಪ್ಪೇನಿದೆ? ಎಲ್ಲರಿಗೂ ಅಲ್ವಾ? ನನಗೂ ಅದೇ, ನಿಮಗೂ ಅದೇ. ಇನ್ನೊಂದ್ಸಲ ಚಿತ್ತಾಪುರದಲ್ಲಿ ಪಥಸಂಚಲನ ಅರ್ಜಿ ಸಲ್ಲಿಸಿದ್ರೆ ಜಿಲ್ಲಾಡಳಿತ ಅನುಮತಿ ಕೊಡುತ್ತೆ. ನೋಡಿ, ಸಿ ಐ ಆಮ್ ನಾಟ್ ಇನ್ಫ್ಲೂಯೆನ್ಸಿಂಗ್ ಎನಿಬಡಿ. ಅಲ್ಲಿ ಹೋದ ಬಾರಿ ಏನಾಯಿತು, ಇವರು ಅರ್ಜಿ ಸಲ್ಲಿಸಿದಾಗ 3 ಬೇರೆ ಸಂಘಟನೆಗಳು ಸಲ್ಲಿಸಿದ್ರು, 2 ಮಾತ್ರ ಮುಟ್ಟಿದ್ರು. ಟೋಟಲ್ 4 ಅರ್ಜಿ ಇತ್ತು. ಒಂದು ಸರಿಯಾಗಿ ಟೈಮಿಗೆ ಕೊಟ್ಟಿಲ್ಲ ಅಂತ ಅದು ಕನ್ಸಿಡರ್ ಆಗಿಲ್ಲ. ಇನ್ನೊಂದು ಯಾವುದೋ ನಾಗರಿಕರ ಸಮಿತಿ ಅಂತ ಯಾರೋ ಹೇಳ್ತಾ ಇದ್ರು ನನಗೆ. ಇನ್ನು 2 ಟೋಟಲ್ 3 ಅರ್ಜಿಗಳಿತ್ತು. 3 ತಿರಸ್ಕಾರ ಮಾಡಿದಾರಲ್ಲ. ಹೌದಪ್ಪ, ಒಂದು ಪುರಸ್ಕಾರ ಮಾಡಿ ಇನ್ನೊಂದು ತಿರಸ್ಕಾರ ಮಾಡಿದರೆ ಇವು ಕೂಡ ಟೋಲ್ಡ್ ಇಲ್ಲ, ಇದು ತಾರತಮ್ಯ ಇದೆ ಅಂತ. ಈಗ ಅಲ್ಲಿ ಅವ್ರೇನು ಹೇಳ್ತಾ ಇರೋದು, ಅವ್ರಿಗೆ ಕೊಟ್ಟರೆ ನಮಗೂ ಕೊಡಿ ಅಂತ. ಬಡ್ಗಿ ಹಿಡ್ಕೊಳಕ್ಕೆ, ಪಥಸಂಚಲನಕ್ಕೆ ಅವ್ರು 1,000 ಜನ ಸೇರಿಸ್ತೀನಿ ಅಂತ ಇದ್ದಾರೆ, ಇವ್ರು 1,000 ಜನ ಸೇರಿಸ್ತೀನಿ ಅಂತ ಇದ್ದಾರೆ. ನಾವೇನ್ ಮಾಡಬೇಕು? ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಕೇಳ್ತಿದ್ರಲ್ಲ ಸರ್, ನಮಗೂ ಅನುಮತಿ ಕೊಡಬೇಕು. ಕಾಂಗ್ರೆಸ್ ಕಾರ್ಯಕರ್ತರಿಂದ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಅರ್ಜಿ ಹೋಗಿಲ್ಲ. ನಾಗರಿಕರ ಒಂದು ಸಮಿತಿಯಿಂದ ಹೋಗಿದೆ, ಇನ್ನ ಒಂದು ದಲಿತ್ ಪ್ಯಾಂಥರಿಂದ ಹೋಗಿದೆ, ಇನ್ನ ಒಂದು ಭೀಮ್ ಆರ್ಮಿಯಿಂದ ಹೋಗಿದೆ. 3 ತಿರಸ್ಕಾರ ಆಗಿದೆ. ಯಾವುದು ತುರ್ತು ಆದೇಶವನ್ನು ಮಾಡಿದ್ದಾರೆ ನಿನ್ನೆ. ಕ್ಯಾಬಿನೆಟ್ ಡಿಸಿಷನ್ ಪ್ರಕಾರ ಅಧಿಕೃತ ಸರ್ಕಾರಿ ಆದೇಶ ಆಗಿಲ್ಲ. ಇಲ್ಲ, ಅದು ಆದೇಶನೇ ಅಲ್ಲ. ಮೊನ್ನೆ ಸರ್ಕ್ಯುಲರ್ ಅಂದ್ರೆ ಸಾಕು. ಇಲ್ಲ, ಆರ್ಡಿನೆನ್ಸ್ ಆದ್ರೆ ಅಧಿಕೃತ ಮಾರ್ಗಸೂಚಿ ಬರೋ ತನಕ ಇದನ್ನ ಪಾಲನೆ ಮಾಡಿ ಅಂತ ಹೇಳಿ ಅದು ರೂಲ್ಸ್ ಬರುತ್ತೆ. ಆಸ್ ಪರ್ ಲಾ ನಾವು ಜಿಯೋ ಇಶ್ಯೂ ಮಾಡಿದ್ರೆ ಅದಾದ್ಮೇಲೆ ರೂಲ್ಸ್ ಬರುತ್ತೆ. ದಟ್ ಇಸ್ ನಥಿಂಗ್ ರಾಂಗ್. ಇದನ್ನ ಈಗ ಒಂದು ವೈರ್ ಫ್ರೇಮ್ ಇದೆ, ಫ್ರೇಮ್ ವರ್ಕ್ ಹಾಕಿಕೊಟ್ಟಿದ್ದೀವಿ. ಅದಕ್ಕೆ ಇನ್ನೂ ಆಳವಾಗಿ ರೂಲ್ಸ್ ಬೇಕಾದ್ರೆ ಮಾಡ್ಬೋದು, ಇಲ್ಲಿದ್ರೆ ಇದನ್ನೇ ಸಾಕು ಅಂದ್ರೆ ಇದನ್ನೇ ಮಾಡ್ಬೋದು, ತೊಂದರೆ ಏನಿಲ್ಲ. ಆಕ್ಟ್ ಇದ್ದಿದ್ರೆ ಮತ್ತೆ ಆರ್ಡಿನೆನ್ಸ್ ಆಕ್ಟ್ ಇದ್ದಿದ್ರೆ ಸದನಕ್ಕೆ ಬರಬೇಕು, ಚರ್ಚೆ ಆಗಬೇಕು, ಅವೆಲ್ಲ ಬೇರೆ. ಇದು ರೂಲ್ ಮಾಡಿದೀವಲ್ಲ. ಬೇರೆಯೂ ಕೂಡ ಸರ್ಕಾರಿ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ಅನ್ನುವಂತ ಉದಾಹರಣೆ ಇದ್ದಾಗ್ಲೂ ಕೆಲವರು ಭಾಗಿಯಾಗಿದ್ದಾರೆ. ಹಿಂದೆ ಕಲಬುರಗಿ ಡಿಸ್ಟ್ರಿಕ್ಟ್ ಸೇಡಂ ಅಲ್ಲಿ ತಾಲೂಕು ವೈದ್ಯಾಧಿಕಾರಿನೇ ನಿನ್ನೆ ಪಥಸಂಚಲನ ನೋಡೋಣ, ರಿಪೋರ್ಟ್ ಬರಲಿ. ನಾನು ಹೇಳ್ದಂಗೆ ಇದು ಯಾವುದೇ ವಿಚ್ ಹಂಟ್ ಅಲ್ಲ. ಸುಮ್ಮನೆ ಯಾವುದೋ ಯಾರೋ ಏನೋ ಹೇಳ್ತಾರೆ ಅಂತಲ್ಲ. ಈಗ ಯಾರೋ ಬಂದು ನಮ್ಗೆ ಮೆಸೇಜ್ ಕಳಿಸ್ತಾರೆ ಅಥವಾ ಏನಾದರೂ ಒಂದು ಹೇಳ್ತಾರೆ ಅಂದ ತಕ್ಷಣ ನಾವು ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ರಿಪೋರ್ಟ್ ಬರಬೇಕು, ಅವ್ರು ಪಾಲ್ಗೊಂಡಿದ್ದಾರಾ ಇಲ್ಲ ಅಂತ ನಮಗೆ ಸಾಕ್ಷಿ ಬೇಕಾಗ್ತದೆ, ದಾಖಲೆ ಬೇಕಾಗ್ತದೆ. ಆ ದಾಖಲೆ ಆಧಾರದ ಏನು ನಮ್ಮ ರೂಲ್ಸ್ ಆಫ್ ಕಾಂಡಕ್ಟ್ ಏನಿದೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್, ಅದ್ರ ಪ್ರಕಾರ ನಾವು ಕ್ರಮ ತಗೋಬೇಕಾಗ್ತದೆ. ಸುಮ್ಮನೆ ನಾವು ಯಾರೋ ಹೇಳ್ತಾರೆ ಅಂತ ಹೇಳೋದು ಅಥವಾ ಬೇರೆ ಯಾರೋ ದ್ವೇಷದಿಂದ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಕೇಳಕ್ಕಾಗಲ್ಲ ಸರ್ಕಾರ. ಯಾವುದು ಸರ್? 3-4 ಅಂಶ ಗಮನ ತಂದಿದ್ದಾರೆ. ಅಂದ್ರೆ ಕೋರ್ಟ್ ಆಲ್ರೆಡಿ ಕೋರ್ಟ್ ಹೋಗಿದ್ರು ಬಹಳಷ್ಟು ಕಡೆಗಳಲ್ಲಿ. 81, 82 ಅಂದ್ರೆ ಮಧ್ಯಪ್ರದೇಶ ಸ್ಟೇಟ್ ವರ್ಸಸ್ ರಾಮಶಂಕರ್ ರಘುವಂಶಿ ಕೇಸು. ಈ ತರ ಸರ್ಕಾರಿ ನೌಕರರು RSS ಚಟುವಟಿಕೆಗಳು ಭಾಗವಹಿಸಬಹುದು ಅನ್ನೋದು ಅವ್ರ ಸಮರ್ಥನೆ. ಸೆಂಟ್ರಲ್ ಗೌರ್ಮೆಂಟು ಒಂದು ಅಮೆಂಡ್ಮೆಂಟ್ ತಂದಿರೋದು ನಿಜ, ಅಲ್ಲಿ ಮಾಡಲಿ. ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದೂ ಅಂತ ಅಮೆಂಡ್ಮೆಂಟ್ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್, ಎಸ್, ಐ ಅಗ್ರಿ ವಿತ್ ಯು. ಇಫ್ ಯು ಆರ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ ಯು ಕ್ಯಾನ್ ಪಾರ್ಟಿಸಿಪೇಟ್ ಅಂತ ಇದು ಮೊನ್ನೆ ತೆಗ್ದಿರೋದು, ಮುಂಚೆ ಇರಲಿಲ್ಲ. ಮೊನ್ನೆ ಇವ್ರು ತೆಗ್ದಿರೋದು, ಈಗ 1 ವರ್ಷ ಆಗ್ತಾ ಬಂತು. ಸರಿ, 24 ಅಂದರೆ 1.5 ವರ್ಷ. ಸ್ಟೇಟ್ ಗೌರ್ಮೆಂಟಲ್ಲಿ ಅಂಥದ್ದು ಯಾವುದೂ ಇಲ್ಲ. ಆಮೇಲೆ ಕೇಂದ್ರ ಸರ್ಕಾರದ ಸರ್ವಿಸ್ ರೂಲ್ಸೇ ಬೇರೆ, ನಮ್ಮ ಸರ್ವಿಸ್ ರೂಲ್ಸೇ ಬೇರೆ. ಪ್ರತಿಯೊಂದು ಸ್ಟೇಟ್ದೇ ಬೇರೆದಿರುತ್ತೆ, ನಮ್ಮದ್ರಲ್ಲಿ ಯಾವುದೂ ಹೊಂದಿಗೆ ಇಲ್ಲ. ಭಾಳ ಸ್ಪಷ್ಟವಾಗಿ ನಾನು ಉಲ್ಲೇಖ ಹಾಕಿದ್ದೀನಲ್ಲ. ನೀವು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ರೂಲ್ಗಳು ಸ್ಟೇಟಿಗೆ ತಂದರೆ ಮತ್ತು ಫೆಡರಲ್ ಸ್ಟ್ರಕ್ಚರ್ ಏನಾಗಬೇಕು ಸರ್?